ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ, ಯಾವ ಬ್ಲೆಸ್ಸಿಂಗ್ಸ್ ಇದೆ ನೋಡುವ. ಮೂರು ಕಾರ್ಡ್ ಇಡ್ತೀನಿ, ಮೂರರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ನಿಮ್ಮ ಭಕ್ತಿಗೆ ಭಗವಂತ ಮೆಚ್ಚಿದ್ದಾರೆ, ನಿಮ್ಗೆ ಭಗವಂತನ ಆಶೀರ್ವಾದ ಇದೆ, ಚಿಂತೆ ಮಾಡಬೇಡಿ. ಭಗವಂತನ ದೇವಸ್ಥಾನಕ್ಕೆ ಪ್ರಸಾದವಾಗಿ ಬಾಳೆಹಣ್ಣು ಅಥವಾ ಲಡ್ಡು ಅಥವಾ ಬೆಲ್ಲ ಅಥವಾ ಬೂಂದಿನ ಕೊಡಿ, ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನುವಂಥದ್ದು ಇದೆ, ರಕ್ಷೆ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಎಲ್ಲರ ಬಗ್ಗೆ ಭಕ್ತಿ ಭಾವ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಒಂಚೂರು ಕೋಪ, ಒಂಚೂರು ಜಲಸಿ ಇದೆ, ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಧೈರ್ಯವಾಗಿ ಮುನ್ನಡೀರಿ. ಎಲ್ರ ಬಗ್ಗೆ ಪ್ರೀತಿ ಪ್ರೇಮ ಕರುಣಾ ಭಾವ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆಯವರಿಗೂ ಕೂಡ ಸ್ವಲ್ಪ ಸಹಾಯನ ಮಾಡಿ ಒಳ್ಳೆ ರೀತಿಲಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಎಲ್ಲೋ ನೀವು ಒಂದಷ್ಟು ನಿಮ್ ಜೊತೆ ನೀವಿಲ್ಲ ಅಂತ ಅನ್ಸುತ್ತೆ, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಪೀಸ್ ಆಫ್ ಮೈಂಡ್ ಕಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಆ ಥರ ಕಳ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಒಂದು ಒಳಿತಾಗತ್ತೆ ಮುಂದಿನ ದಿನಗಳಲ್ಲಿ. ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲಿ ಹೆಚ್ಚಿನ ಒಂದು ಒಳಿತಾಗತ್ತೆ. ಧ್ಯಾನ ಮಾಡಿ, ನಿಮ್ ಜೊತೆ ನೀವು ಸಮಯನ ಕಳೀರಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ ನಿರಂತರವಾಗಿ, ಮತ್ತೆ ನಿಮ್ಗೇನು ಅನ್ಸುತ್ತೋ ಅದನ್ನ ಬರೀರಿ ಅನ್ನುವಂಥದ್ದು ಕೂಡ ಇದೆ. ಒಂದು ಮೆಂಟಲ್ ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಹನುಮಾನ್ ಚಾಲೀಸನ ಪಾರಾಯಣ ಮಾಡಿ, ಜೊತೆಗೆ ಒಂಚೂರು ಬೆರಣಿಯಿಂದ ಅವನ ಬೆರಣಿನ ಸುಟ್ಟು ಅಥವಾ ಸಾಂಬ್ರಾಣಿ ಹೊಗೆನ ನೀವು ಹಾಕಿ ಮನೆಯಲ್ಲಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹವನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕದನ್ ಸೋ ಕಾಜ ಕಠಿಣ ಜಗ ಮಾಹಿ ಜೋ ನಹಿ ಹೋವೆ ತಾತು ತುಮ್ ಪಾಹಿ ಅಂತ ಇದೆ. ಸೊ ಸಾಧ್ಯ ಇಲ್ದಿರೋದನ್ನು ಕೂಡ ಪಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಒಂಚೂರು ಯಾರು ಮೂರನೇದು ಆಯ್ಕೆ ಮಾಡಿದಿರೋ ಒಂದು ಹವನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೇದಾಗಲಿ. ಟೇಕ್ ಕೇರ್.